6 ವರ್ಷಗಳ ಈ ವೈಮನಸ್ಸು 6-7 ವರ್ಷಗಳ ವೈಮನಸ್ಸನ್ನ ಮರೆತು ಈಗ ಹೆಜ್ಜೆಯನ್ನ ಇಟ್ಟಿರುವಂತಹ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಏನು ಹೇಳಿದ್ದಾರೆ? ಈ ದಿಗ್ಗಜ ನಾಯಕರು ಈಗ ಒಂದಾಗಿರೋದು ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸ್ತಾರಾ ಶ್ರೀನಿವಾಸ್ ಪ್ರಸಾದ್ ಅವರು? ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿಯಿಂದ ಲೋಕ ಚುನಾವಣೆಯ ಕಣ ಏನಾದರೂ ಬದಲಾಗುತ್ತಾ? ಕಾಂಗ್ರೆಸ್ಗೆ ಬೆಂಬಲಿಸುವಂತೆ ಶ್ರೀನಿವಾಸ್ ಪ್ರಸಾದ್ ಬಳಿ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪರ ಉತ್ತಮ ವಾತಾವರಣವಿದೆ ಅಂತ ಬಿಜೆಪಿಯ ಸಂಸದರಾಡಿರುವಂತಹ ಮಾತು. ಸೊ ನಾಳಿನ ಮೋದಿ ಮೈಸೂರು ಸಮಾವೇಶಕ್ಕೆ ನನ್ನನ್ನು ಕರೆದಿಲ್ಲ ಅಂತಾನೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಭೇಟಿಯನ್ನ ಇದೊಂದು ಸೌಹಾರ್ದಯುತ ಭೇಟಿ, ಬೆಂಬಲ ಕೇಳಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತೆ ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ. ರಿಟೈರ್ಡ್ ಆದ್ಮೇಲೆ ನಾನು ಬರಕ್ಕಾಗಿರ್ಲಿಲ್ಲ. ರಿಟೈರ್ಡ್ ಆದ್ಮೇಲೆ ಮಾತಾಡ್ಸೋಣ, ಮತ್ತೆ ಅವ್ರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದ್ಮೇಲೆ, ಯಾವ ಪಕ್ಷದ ಪರವಾಗೂ ವೋಟ್ ಕೇಳಲ್ಲ ಅಂದ್ಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು? ನೀವು ಕಾಂಗ್ರೆಸ್ನಲ್ಲಿ ಇದ್ದವರು, ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರ್ಲಿ ಅಂತ ಹೇಳಿದ್ದೀನಿ ಅಷ್ಟೇ. ಯಾವುದು ನಿರೀಕ್ಷೆ ಮಾಡಲ್ಲ, ಯಾವುದು ಕೂಡ ಇವರೇ ಬರ್ಬೇಕು ಇವರೇ ಬರ್ಬೇಕು ಅಂತ ಯಾವುದು ನಿರೀಕ್ಷೆ ಮಾಡಲ್ಲ. ಸಹಜವಾಗಿ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಬಹಳ ವಿಶ್ವಾಸದಿಂದ ಬಂದಿದ್ದಾರೆ. ಸೌಜನ್ಯಯುತವಾಗಿ ಬರಮಾಡ್ಕೊಂಡಿದ್ದಾನೆ, ಮಾತಾಡಿದ್ದಾರೆ. ಇನ್ನು ರಾಜಕೀಯವಾಗಿ ನಮಗೆ ಅವ್ರಿಗೆ ಎಲ್ಲೂ ವಿರೋಧ ಮಾಡೋದು ಇಲ್ವೇ ಇಲ್ಲ, ಪ್ರಶ್ನೆ ಬರೋದಿಲ್ಲ. ಓಕೆ, ಈಗ ನಾಳಿನ ಮೋದಿಯವರ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಹೋಗ್ತಾರಾ ಹೋಗಲ್ವಾ? ಅದು ಬಹಳ ಕುತೂಹಲ ಇದೆ. ಯಡಿಯೂರಪ್ಪನವರು ಹೋಗಿ ಭೇಟಿ ಆಗ್ತಾರಾ? ಭೇಟಿಯಾದಾಗ ಅಲ್ಲಿ ಯಾವ ಮಾತುಕತೆಗಳು ಬರುತ್ತೆ, ಆಗ ಏನು ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಬಿಜೆಪಿ ಒಂದು ಹೆಜ್ಜೆ ಹಿಂದೆ ಇಟ್ಟಿರೋ ಪರಿಣಾಮವಾಗಿ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಮುಂದೆಯನ್ನ ಇಟ್ಟು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ರ? ಇದು ಎಫೆಕ್ಟ್ ಬಹುದೊಡ್ಡದಾಗಿ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಆಗುತ್ತಾ ಕೆಪಿ ನಾಗರಾಜ್? ಬಿಜೆಪಿ ಒಂದು ಹೆಜ್ಜೆ ಹಿಂದೆ ಇಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಒಂದು ಮಹಾ ಎಡವಟ್ಟಿನ ಒಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಅರುಣ್. ಯಾಕೆಂದರೆ ಬಿಜೆಪಿ ಅವರು ಯಾವುದೋ ಒಂದು ಮಿಸ್ಕ್ಯಾಲ್ಕುಲೇಷನ್ ಅನ್ನು ಮಾಡ್ಕೊಂಡಿದ್ದಂತೆ ಕಾಣ್ತಾ ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯವಾಗಿ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಕರಿಬೇಕೋ ಬೇಡೋ ಅನ್ನೋ ಥರದ ಗೊಂದಲಗಳಿಗೆ ಬಿಜೆಪಿಯವರು ಸಿಲುಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಹೀಗಾಗಿ ಅವರಿಗೆ ಇವತ್ತಿನ ತನಕನೂ ಕೂಡ ಮೋದಿಯವರ ಕಾರ್ಯಕ್ರಮಕ್ಕೆ ಅಧಿಕೃತವಾದಂಥ ಆಹ್ವಾನವನ್ನು ಕೊಟ್ಟಿರಲಿಲ್ಲ. ಈ ವಿಚಾರ ನಿನ್ನೆ ಸಂಜೆ ಸಿದ್ದರಾಮಯ್ಯನವರ ಕಿವಿಗೆ ಶ್ರೀನಿವಾಸ್ ಪ್ರಸಾದ್ ಆಪ್ತರೇ ಹೇಳಿದ್ದಾರೆ. ಮೋದಿಯವರ ಕಾರ್ಯಕ್ರಮಕ್ಕೆ ಪ್ರಸಾದ್ ಅವರನ್ನು ಕರೆದಿಲ್ಲ ಅನ್ನುವಂಥದ್ದನ್ನು. ಹೇಗಿದ್ದರೂ ಕೂಡ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಬೇಕು, ನೀವು ಹೋದರೆ ಪೊಲಿಟಿಕಲಿ ತುಂಬ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳನ್ನು ಸಿದ್ದರಾಮಯ್ಯನವರ ಕಿವಿಗೆ ಅವರ ಆಪ್ತರು ಕೂಡ ಹೇಳ್ತಾ ಇದ್ರು. ಇದನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಇವತ್ತು ದಿಢೀರ್ನೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ CM ಅವರು ಹೋಗಿರುವಂಥದ್ದು. ಮೈಸೂರಿನ ರಾಜಕೀಯದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ತರವಾದಂತಹ ಸ್ಟ್ರೋಕ್. ಯಾಕಂದರೆ ದಲಿತ ಸಮುದಾಯದ ಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಭಾಳ ದೊಡ್ಡ ಮಟ್ಟದ ಹಿಡಿತ ಇದೆ. ಪೊಲಿಟಿಕಲಿ ರಾಜಕೀಯವಾಗಿ ಅವರಿಗೆ ನಿವೃತ್ತಿ ಆಗಿರ್ಬೋದು, ಆದರೆ ಅವ್ರಿಗೆ ಆದಂಥ ಹಿಡಿತ ಇನ್ನೂ ಕೂಡ ತಪ್ಪಿಲ್ಲ. ಬಿಜೆಪಿ ಇವರನ್ನು ಆಹ್ವಾನಿಸದೇ ಇರೋದನ್ನೇ ನೆಪ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯನವರು 2 ಹೆಜ್ಜೆ ಮುಂದಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಮರೆತು ಸ್ನೇಹವಾದ ಹಸ್ತವನ್ನು ಕೂಡ ಚಾಚಿರುವಂಥದ್ದು, ಮಗದೊಂದು ಕಡೆ ರಾಜಕೀಯವಾಗಿ ಅದರ ಲಾಭವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿರುವಂತಹದ್ದು. ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.